ಚಳ್ಳಕೆರೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸರ್ಕಾರಿ ಬಸ್ ನಿಲ್ದಾಣ ಸುಂದರವಾದ ಕಟ್ಟಡ. ಸುಂದರವಾದ ವಿನ್ಯಾಸವನ್ನು ಹೊಂದಿರುವಂಥ ವಾಣಿಜ್ಯ ಮಳಿಗೆಗಳ ಕಟ್ಟಡವನ್ನು ಗುತ್ತಿಗೆದಾರರು ಕಟ್ಟಡ ಮಳಿಗೆಯನ್ನು ರಾತ್ರೋರಾತ್ರಿ ಒಡೆದು ವಿರೂಪಗೊಳಿಸಿ ತಮಗೆ ಇಷ್ಟ ಬಂದ ಹಾಗೆ ಕಟ್ಟಿಕೊಳ್ಳುವವರ ವಿರುದ್ಧ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಕೆಂಡ ಕಾರಿದರು. ಚಳ್ಳಕೆರೆ ನಗರಗಳಲ್ಲಿ ಕಟ್ಟಡ ಮಳಿಗೆಗಳು ತಮಗೆ ಯಾವ ರೀತಿ ಬೇಕಾದರೂ ಕಟ್ಟಿಕೊಂಡ್ರೂ ಯಾವ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ ಏಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ವಾಣಿಜ್ಯ ಮಳಿಗೆಗೆ ಹಿಂಬದಿಯಿಂದ ಬಾಗಿಲು ಇತ್ತು, ಮುಂಭಾಗಕ್ಕೆ ಮಾಡುವ ಉದ್ದೇಶ ಇಟ್ಟುಕೊಂಡು ವಿರೂಪಗೊಳಿಸಿದರು. ಮಳಿಗೆಯ ಕೊಠಡಿ ಸಂಖ್ಯೆ 22 ಕಟ್ ಮಾಡಿ ವಿರೂಪಗೊಳಿಸಿದರು. ಕಟ್ಟಡವನ್ನು ಬದಲಾವಣೆ ಮಾಡಲು ಅನುಮತಿ ಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಕಟ್ಟಡ ಒಡೆಯಲು ಜಿಲ್ಲಾ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಹಾಗೂ ನಗರಸಭಾ ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಇಡಿಶಾಪ ಹಾಕುತ್ತಿದ್ದಾರೆ. ರಾತ್ರೋರಾತ್ರಿ ಕಟ್ಟಡ ಒಡೆದು ಶನಿವಾರ ಮಧ್ಯಾಹ್ನ ರೋಲಿಂಗ್ ಶಟ್ಟರ್ ಫಿಟ್ ಮಾಡಿದರು. ಸರ್ಕಾರದ ಆಸ್ತಿಗಳನ್ನು ಯಾವುದೇ ಕಾರಣಕ್ಕೂ ವಿರೂಪಗೊಳಿಸುವುದು, ಬದಲಾವಣೆ ಮಾಡುವುದು ಕಾನೂನು ಬಾಹಿರ ಎಂಬ ಬಲವಾದ ಕಾನೂನನ್ನೇ ಗಾಳಿಗೆ ತೂರಿದ ಹಾಗೂ ಸುಂದರವಾದ ಕಟ್ಟಡವನ್ನು ವಿರೂಪಗೊಳಿಸಿದವರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ.